ಮುಖ್ಯ ದೇವಸ್ಥಾನದ ದರ್ಶನ ನಂತರ ಭಕ್ತರು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಇಲ್ಲಿ ನಾಗದೇವತೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಶ್ರೀ ಕುಕ್ಕೆ ಕ್ಷೇತ್ರಕ್ಕೆ ಬಂದವರು ತಪ್ಪದೆ ಭೇಟಿ ನೀಡಬೇಕಾದ ಪವಿತ್ರ ಸ್ಥಳಗಳಲ್ಲಿ ಇದು ಒಂದು. ಆದಿಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಪಡೆದ ನಂತರ ನಾವು ಕುಕ್ಕೆ ಕ್ಷೇತ್ರದ ಅತ್ಯಂತ ಪವಿತ್ರ ಸ್ಥಳದಲ್ಲಿ ಒಂದಾದ ಬಿಲಾದ್ವಾರದ ಕಡೆಗೆ ತೆರಳಿದೆವು. ಪುರಾಣಗಳ ಪ್ರಕಾರ ನಾಗರಾಜ ವಾಸುಕಿ ಗರುಡನ ಭಯದಿಂದ ರಕ್ಷಣೆಗಾಗಿ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಿದ್ದರು. ಆಗ ವಾಸುಕಿಯು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಶರಣಾಗತನಾದನು. ಭಕ್ತರ ಕೋರಿಕೆಯನ್ನು ಮನ್ನಿಸದ ಸ್ವಾಮಿಯು ವಾಸುಕಿಗೆ ಅಭಯ ನೀಡಿ ಅಥವಾ ರಕ್ಷಣೆ ನೀಡಿ ತನ್ನ ಸಾನ್ನಿಧ್ಯದಲ್ಲೇ ನೆಲೆಸುವಂತೆ ಆಶೀರ್ವದಿಸಿದನೆಂದು ನಂಬಲಾಗಿದೆ. ಸ್ಥಳೀಯ ನಂಬಿಕೆ ಪ್ರಕಾರ ನಾಗರಾಜ ವಾಸುಕಿಯು ಈ ಬಿಲಾದ್ವಾರದ ಮೂಲಕ ಬಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯವನ್ನು ತಲುಪಿದನು. ಆದ್ದರಿಂದ ಈ ಸ್ಥಳವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಬಿಲಾ ಎಂದರೆ ಗುಹೆ ಅಥವಾ ಪಾತಾಳಕ್ಕೆ ಹೋಗುವ ದ್ವಾರ. ಈ ಕಾರಣದಿಂದಲೇ ಈ ಸ್ಥಳಕ್ಕೆ ಬಿಲಾದ್ವಾರ ಎಂಬ ಹೆಸರು ಬಂದಿದೆ. ಅನೇಕ ಭಕ್ತರು ಈ ಸ್ಥಳವನ್ನು ನಾಗರಾಜ ವಾಸುಕಿಯ ವಾಸಸ್ಥಾನದ ಪ್ರವೇಶ ದ್ವಾರವೆಂದು ಭಕ್ತಿಯಿಂದ ಕಾಣುತ್ತಾರೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವವರು ಮುಖ್ಯ ದೇವಸ್ಥಾನ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಜೊತೆಗೆ ಬಿಲಾದ್ವಾರಕ್ಕೂ ಭೇಟಿ ನೀಡಿದರೆ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ಇನ್ನಷ್ಟು ಹತ್ತಿರದಿಂದ ಕಾಣಬಹುದು. ರಾತ್ರಿ 8 ಗಂಟೆಗೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಿಂದ ಬೆಂಗಳೂರಿಗೆ ನಮ್ಮ ರೈಲು ಇತ್ತು. ಆದ್ದರಿಂದ ಸಂಜೆ 6 ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿದಾಯ ಹೇಳಿ ರೈಲು ನಿಲ್ದಾಣದ ಕಡೆಗೆ ಹೊರಟೆವು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಯಾಣ ಮಾಡುವವರಿಗೆ ಒಂದು ಸಲಹೆ: ಸಾಧ್ಯವಾದರೆ ರೈಲಿನಲ್ಲಿಯೇ ಪ್ರಯಾಣ ಮಾಡಿ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳು, ಹಸಿರು ಬೆಟ್ಟಗಳನ್ನು ಹಾಗೂ ಸುರಂಗ ಮಾರ್ಗಗಳು, ಮನಮೋಹಕ ಪ್ರಕೃತಿ ದೃಶ್ಯಗಳ ನಡುವೆ ಸಾಗುವ ರೈಲು ಪ್ರಯಾಣ ನಿಜಕ್ಕೂ ಮರೆಯಲಾಗದ ಅನುಭವ ನೀಡುತ್ತದೆ. ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರುತ್ತೇವೆ. ಅಲ್ಲಿ ನೀವು ಅತಿಥಿ ಗೃಹಗಳ ಕೊಠಡಿಗಳನ್ನು ಬುಕ್ ಮಾಡಿಕೊಳ್ಳಬಹುದು ಮತ್ತು ಪೂಜೆಗಳಾದ ನಾಗಪ್ರತಿಷ್ಠೆ ಪೂಜೆ, ಸರ್ಪ ಸಂಸ್ಕಾರ ಪೂಜೆ ಮತ್ತು ಆಶ್ಲೇಷ ಬಲಿ ಪೂಜೆಗಳನ್ನು ಕೂಡ ಆನ್ಲೈನ್ ಮುಖಾಂತರ ಬುಕ್ ಮಾಡಿಕೊಳ್ಳಬಹುದು. ನಿಮಗೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ಕರೆ ತಪ್ಪದೇ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೀಗೆ ಪೌರಾಣಿಕ ಮತ್ತು ಐತಿಹಾಸಿಕ ದೇವಾಲಯಗಳಿಗಾಗಿ ಮತ್ತು ಇನ್ನಿತರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.